ನಾವೆಲ್ಲ ಧರ್ಮದ ಸಭೆಗೆ ಬಂದಿದ್ದೇವೆ. ಮಹಾಶಿವರಾತ್ರಿಯ ಜಾತ್ರಾ ನಡೀತಾ ಇದೆ. ನಮ್ಮ ಸಿದ್ದರಾಜ ಸ್ವಾಮಿಗಳು ತಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಅವರ ಇಷ್ಟು ದೊಡ್ಡ ವಿಜೃಂಭಣೆಯಿಂದ ಆಶೀರ್ವಾದವನ್ನ ನೀವೆಲ್ಲ ಸಿಗಲಿ ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಉತ್ತರ ನಾವು ಶಾಂತಿಯಿಂದ ನಾವೆಲ್ಲ ಇರಬೇಕು. ಭಕ್ತರು ಭಗವಂತರು ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವಾಲಯ ನೆಮ್ಮದಿಯಿಂದ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಬೇಕು. ಸೊ ನೀವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಧರ್ಮಸಭೆಗೆ ಬಂದಿದ್ದೀರಿ, ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಯುವಕರು ಆಸೆಗಳಿರ್ತದೆ, ನೆಮ್ಮದಿಗೆ ಮಾತ್ರ ನೀವೇನಾದ್ರೂ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಇದು ನಿಮ್ಮ ತಲೆಯಲ್ಲಿ ಇರಬೇಕು ಅಂತೇಳಿ ತಾವೆಲ್ಲ ಮೊದಲು ಕೈ ಮುಗಿದು ನಮ್ಮ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ವೇದಿಕೆಗಳಿಂದ ಎಲ್ಲ ನನ್ನ ಗುರುಹಿರಿಯರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಮೊದಲು ಬಯಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಜ ಸ್ವಾಮಿಯವರು ಇಲ್ಲಿ ಒಂದು ದೊಡ್ಡ ಧರ್ಮದ ಕ್ಷೇತ್ರ, ಪುಣ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಹಿಂದೆ ಕೂಡ ನಾನು ಬಂದಿದ್ದೆ. ಈಗ ನಮ್ಮ ಕೇಳಿಸಬೇಕು, 100 ಫೋನ್ ಮಾಡಿರ್ಬೇಕು, ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಇಬ್ಬರು ಸೇರಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ. ದೇವಿ ಮತ್ತು ವಿಶೇಷವಾಗಿ ನಮ್ಮ ಶನೇಶ್ವರ ಅಂದ್ರೆ ಎಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ದೇವರು, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ಇವತ್ತು ವೇದಿಕೆಯಲ್ಲಿ ಎಲ್ಲ ಹಿರಿಯ ಸ್ವಾಮಿಗಳೆಲ್ಲ ಕೂಡ ಇದ್ದಾರೆ. ಎಲ್ಲರ ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಬಹಳ ಕಷ್ಟ ಆಗುವುದೇನಿಲ್ಲ. ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ಮಂತ್ರಿಗಳು ಬಹಳ ಜನ ಕೂಡ ಬಂದು ಹೋಗಿದ್ದಾರೆ ಅಂತೇಳಿ ವಿಚಾರ ತಿಳಿದು ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿದ್ದೀವಿ. ಹೋಮ ಅವರ ಕೂಡ ಇವತ್ತು ಬಹಳ ಚೆನ್ನಾಗಿ ಇಲ್ಲಿ ನಡೀತು ಅಂತೇಳಿ ನನಗೆ ತಿಳಿದು ಬಹಳ ಸಂತೋಷ ಆಗಿದೆ. ಇವತ್ತು ದೇವರು ಕೊಟ್ಟರು ಒಂದೇ, ಒಂದು ಕೊಂಡೋಗೋದು, ಇಲ್ಲ ಅಂದ್ರೆ ಇನ್ನೊಂದು ಹೋಗೋದು, ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ಇವತ್ತು ಈ ದೇವಾಲಯ ಬಹಳ ಚೆನ್ನಾಗಿ ನಡೀತಾ ಇದೆ. ಸೊ ಈ ಮಠ ಆಸ್ತಿ ಸ್ವಾಮಿಗಳಲ್ಲ, ಈ ಮಠ ನಿಮ್ಮದು. ಮನೆ ಹುಷಾರ, ಮಠ ಹುಷಾರ ಅಂತ ಹೇಳಿ ನಿಮಗೆಲ್ಲ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ದೇವಾಲಯ, ನಿಮ್ಮ ಮಠವನ್ನು ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ನಾನು ಸನ್ಮಾನ ಮಾಡಿಸ್ಕೊಂಡು ಕಿರೀಟ ಕಾಣಿಸ್ಕೊಂಡು ನಾನು ಬರಲಿಲ್ಲ. ಈ ಮಠದ ಜೊತೆಲಿ ಮತ್ತು ನಿಮ್ಮ ಜೊತೆಲಿ ಈ DK ಶಿವಕುಮಾರ್ ಇದ್ದಾನೆ ಅಂತ ಹೇಳಬೇಕಾದ್ರೆ ದೇವರು ವರ ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈ ಅವಕಾಶವನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಒಂದು ಇತಿಹಾಸ, ನಮ್ಮ ಸಂಪ್ರದಾಯ, ಈ ದೇಶದ ಸಂಸ್ಕೃತಿ, ಇದು ನಾವು ಬಂದಿಟ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಿರ್ತಾರೆ, ಇತಿಹಾಸವನ್ನ ಮತ್ತೊಂದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದ್ರೆ ನೀವೆಲ್ಲ ಒಂದು ನಂಬಿಕೆ ಮೇಲೆ ನಾವು ಸೇರಿದ್ದೇವೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಇದು ನಾವೆಲ್ಲ ಇಟ್ಕೊಂಡಿರ್ಬೇಕು. ಬೇರೆ ಅಂತಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಧರ್ಮದಲ್ಲಿ, ನಮ್ಮ ಆಚರಣೆಯಲ್ಲಿ ನಂಬಿಕೆಗೋಸ್ಕರ ನಾವು ನಮ್ಮ ಅನೇಕ ವಿಚಾರಗಳನ್ನ ನಾವು ನಂಬಿಕೊಂಡು ನಾವು ಬರ್ತಾ ಇದ್ದೇವೆ. ಈಗ ನಾನು ಇಲ್ಲಿ ನಂಬಿಕೆಯಲ್ಲಿ ಶ್ರೀಗಳು, ಮಕ್ಕಳು ಎಲ್ಲ ಸೇರಿ ನಂಬಿಕೆಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿದ್ರು. ಇನ್ನು ನೋಡಿ 5 ಪತ್ನಿ ಕೂಡ ಉಳಿತಾ ಇದೆ, ಅಂದ್ರೆ ಜ್ಯೋತಿ ಬೆಳಗ್ತಾ ಇದೆ. ಪತ್ನಿ ನೀವು ಕಾಣ್ತಾ ಇಲ್ಲ, ಇಲ್ಲ ಎಣ್ಣೆನೂ ಕೂಡ ಕಾಣ್ತಾ ಇಲ್ಲ.
ಅದಾದ್ರೆ ಜ್ಯೋತಿ ಮಾತ್ರ ಕಾಣ್ತಾ ಇದೆ. ಎಣ್ಣೆ ಬೇರೆ ಪತ್ತಿ ಬೇರೆ ಆದ್ರೆ ಬೇರೆ ಕಾಣ್ತಾ ಇರೋದು. ನಾನು ಹೇಳ್ತಾ ಇದ್ದಾರೆ ಪತ್ತಿ ಹಚ್ಚಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾ ಇದ್ರು, ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದ, ಜ್ಞಾನ ಶಕ್ತಿ ಸ್ವರೂಪದ ದೀಪ ಜ್ಯೋತಿ ಪ್ರಕಾಶಿತ ಅಂತ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ತಮ್ಮೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಸಿಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ಬಹಳ ಸಂತೋಷದಿಂದ ಎಲ್ಲ ಶ್ರೀಗಳೆಲ್ಲ ಸೇರಿ ನಿಮ್ಮ ಬದುಕು ಚೆನ್ನಾಗಿದೆ ಅಂತೇಳಿ ಈ ಜ್ಯೋತಿಯನ್ನ ಇವತ್ತು ಕಳಿಸಿದ್ದಾರೆ. ಸೊ ಎಣ್ಣೆ ಪತ್ತಿ ಎರಡೂ ಸೇರಿ ಇವತ್ತು ಇದು ದೀಪ ಆಯಿತು. ಪಾಪ ಪುಣ್ಯ ಎರಡು ಸೇರಿ ನಮ್ಮ ಬದುಕಾಯಿತು. ಹಾಗೆ ಕಾಯಕ ಮತ್ತು ಕಾಯ ಎರಡು ಸೇರಿ ಭಕ್ತಿ ಆಯಿತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವುದಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ ಹನುಮಂತ. ನಾವು ನೂರಾರು ಹೆಸರುಗಳನ್ನ ದೇವರಿಗೆ ಕರಿತೇವೆ. ಈಶ್ವರನಿಗೆ ಶನೀಶ್ವರ, ಅನೇಕ ನೂರಾರು ಹೆಸರುಗಳನ್ನ ಈಶ್ವರನ ನಾವು ಕರೆದಂಥದ್ದು ಇತಿಹಾಸ ಇವತ್ತಿದೆ. ಈ ದೇಶದ ಇತಿಹಾಸ ನಮ್ಮ ಧರ್ಮಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು. ಸೊ ಅದರಿಂದ ಇವತ್ತು ನಮ್ಮ ಸಿದ್ದರಾಜ ಸ್ವಾಮಿಗಳು ಎಲ್ಲ ಗಣ್ಯರನ್ನ ಕರೆಸಿ, ಶ್ರೀಗಳನ್ನ ಕರೆಸಿ, ಎಲ್ಲ ಮಠಾಧೀಶರ ಸಂಗಮ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನೆಲ್ಲ ಈ ಮಧ್ಯರಾತ್ರಿ ಸೇರಿ ಶಿವನನ್ನ ಮಹಾದೇವರನ್ನ ನೆನೆಸ್ಕೊಂಡು ಆ ದೇವರನ್ನ ಆಚರಣೆ ಮಾಡಿ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಕೂಡ ನಮ್ಮ ಮುನಿಯಪ್ಪನವರ ಮತ್ತು ಶ್ರೀನಿವಾಸ್ ಅವರ ಒತ್ತಾಯಕ್ಕೆ ಇಲ್ಲಿಗೆ ಬರಲೇಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಒಳ್ಳೇದು ಮಾಡಿ. ಈ ಡಿ ಕೆ ಶಿವಕುಮಾರ್ ನಿಮ್ಮ ಮಠದ ಜೊತೆಗೆ, ನಿಮ್ಮ ಜೊತೆಗೆ, ಸಮಾಜದ ಜೊತೆಗೆ ಇರ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.